5 ಬಾಡಿ ಬಿಲ್ಡಿಂಗ್ ಬಜೆಟ್ ಫ್ರೆಂಡ್ಲಿ ಫುಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಜನ ಹೇಳಿದ್ರು ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಆಸೆ ಇದೆ, ಬಜೆಟ್ ಫ್ರೆಂಡ್ಲಿ, ಅಥವಾ ದುಡ್ಡಿದ್ರೂ ಸಹ ಈ 5 ಬಜೆಟ್ ಫ್ರೆಂಡ್ಲಿ ನೀವು ಹಣ ಉಳಿಸ್ತೀರಲ್ಲ, ಅದಕ್ಕೆ ನಾನು ಏನು ಯೂಸ್ ಮಾಡಿದ್ದೀನಿ ಆ್ಯಸ್ ಅ ಸ್ಟೂಡೆಂಟ್, ಈಗಲೂ ನಾನು ಯೂಸ್ ಮಾಡ್ತೀನಿ. 5 ಫುಡ್ ಬಗ್ಗೆ ಮಾತಾಡ್ತೀನಿ, ಏನು ಯೂಸ್ ಅಂತಾನು ಮಾತಾಡ್ತೀನಿ. ವಿಡಿಯೋ ಎಂಡ್ ತನಕ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಇಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಓಕೆನಾ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟೇ ಮಾಡಲ್ಲ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಫಸ್ಟ್ ಥಿಂಗ್, ನೀವು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಥವಾ ಮಸಲ್ ಬಿಲ್ಡ್ ಮಾಡಬೇಕು, ಸ್ಟ್ರಾಂಗ್ ಆಗಬೇಕು ಅಂದರೆ ಫಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಫುಡ್ ಐಟಮ್ ಏನು ಗೊತ್ತಾ ಸ್ನೇಹಿತರೆ? ಕಡಲೆಕಾಯಿ. ಕಡಲೆಕಾಯಿ ಅಂತ ಹೇಳುವಾಗ ನೀವು ಚೆನ್ನಾನ ಕನ್ಸಿಡರ್ ಮಾಡ್ಬೋದು, ನೀವು ಪೀನಟ್ಸ್ನ ಕನ್ಸಿಡರ್ ಮಾಡ್ಬೋದು, ನೀವು ಹುರಿ ಕಡಲೆನ ಕನ್ಸಿಡರ್ ಮಾಡ್ಬೋದು. ಬೇರೆ ಬೇರೆ ಥರದ ಚೆನ್ನ ಬರುತ್ತಲ್ಲ, ನಿಮಗೆ 100 ಗ್ರಾಮ್ 10 ರೂಪಾಯಿಗೆ ಸಿಗುತ್ತೆ. ಅದಕ್ಕಿಂತ ಕಮ್ಮಿಗೂ ಸಿಗೋ ಚಾನ್ಸಸ್ ಇದೆ. ಇದರಲ್ಲಿ ಏನಾಗುತ್ತೆ ಗೊತ್ತಾ? ಪೀನಟ್ಸ್ ಅಂತ ಜಸ್ಟ್ ಎಕ್ಸಾಂಪಲ್ ಕೊಡೋದು, 100 ಗ್ರಾಮಲ್ಲಿ ಅರೌಂಡ್ 25 ಗ್ರಾಮ್ಸ್ ಪ್ರೋಟೀನ್ ಸಿಗುತ್ತೆ. ಚೆನ್ನ ಅಂತ ಹೇಳಿದ್ರು ನಿಮ್ಗೆ ಅರೌಂಡ್ 30 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಹುರಿ ಕಡಲೆ ಅಂತ ಹೇಳಿದ್ರು ನಿಮ್ಗೆ ಒಂದು 22 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನ್ ಅಂಶ ಇದೆ ಒಂದು. ಎರಡನೇದು ಫೈಬರ್. ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಫೈಬರ್ ಜಾಸ್ತಿ ಇದ್ದಾಗ ಏನಾಗುತ್ತೆ? ಹೊಟ್ಟೆ ತುಂಬತ್ತೆ. ನಿಮ್ಮದು ಅರ್ಥ ಆಯ್ತಾ ನಾನು ಏನು ಹೇಳ್ತಿರೋದಂತ? ಯಾಕೆ ಇರಬೇಕು ಅಂತ ಹೇಳಿದ್ದೀನಿ. ಈಗ ಯಾವಾಗ ತೊಗೊಳ್ಬೇಕು ಅಂತ ಹೇಳ್ತೇನೆ ನೋಡಿ. ಈ ಸೋರ್ಸಸ್ಸನ್ನೆಲ್ಲ ನೀವು ಉಂಟಲ್ಲ, ಒಂದು ಪ್ರೋಟೀನ್ ಸೋರ್ಸ್ ಥರ ಕನ್ಸಿಡರ್ ಮಾಡಿದರೆ ನೀವು ಪೋಸ್ಟ್ ವರ್ಕೌಟು ತೊಗೊಳ್ಬೋದು. ಅಂದರೆ ಸ್ವಲ್ಪ ರೈಸ್ ಜೊತೆ ಇದರ ಕರಿ, ಗ್ರೇವಿ, ಇದು ಯಾವುದು ಚೆನ್ನ ಪಲ್ಯ ಥರ ಮಾಡಿದರೆ ಆಯಿತಾ. ಇಲ್ಲ ಬಾಯ್ಲ್ ಮಾಡಿ ತಿಂದರೆ ಅದಕ್ಕೆ ನೀರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕಿಬಿಟ್ಟು ಚಂದ ಚಾಟ್ ಥರ ಮಾಡಿ ತಿನ್ಬೋದು. ಇಲ್ಲ ನೀವು ಪೀನಟ್ಸ್ ಅಂತ ಹೇಳಿದರೆ, ಪೀನಟ್ಸ್ ಜಾಸ್ತಿ ಹೀಗೆ ತಿನ್ನೋಕ್ಕಾಗದಿದ್ರೆ ಅದನ್ನು ಕ್ರಷ್ ಮಾಡಿ ನ್ಯಾಚುರಲ್ ಪೀನಟ್ ಬಟರ್ ಮಾಡ್ಬೋದು. ಏನಿಲ್ಲ, ಅದನ್ನು ಕ್ರಷ್ ಮಾಡೋದು, ಕ್ರಷ್ ಮಾಡ್ತಾ 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 ಇದ್ದಾಗೆ ಸ್ವಲ್ಪ ಲಿಕ್ವಿಡಿ ಆಗುತ್ತೆ ಅಷ್ಟೇ. ಅದನ್ನು ಸ್ಟೋರ್ ಮಾಡೋದು, 2 ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾಡಿ ತಿಂದು ವಾಪಸ್ ರಿಟರ್ನ್ ಮಾಡಿ ಆಯಿತಾ. ನೀವು ಓಟ್ಸ್ ಜೊತೆ ಸಹ ತಿನ್ಬೋದು. ಈ ಸೆಕೆಂಡ್ ಐಟಮ್ ನಿಮಗೆ ಶಾಕ್ ಆಗ್ಬೋದು ನಾನು ಹೇಳಿದ್ರೆ, ತುಂಬ ಜನ ನಂಬೋದೇ ಇಲ್ಲ. ಸೋಯಾ ಚಂಕ್ಸ್. ಸೋಯಾ ಚಂಕ್ಸ್ ನಿಮಗೆ 100 ಗ್ರಾಮಲ್ಲಿ 50 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಜಸ್ಟ್ ಫ್ಯಾಟ್ ಬರಲ್ಲ ಸ್ನೇಹಿತರೆ. ಈಗ ನನಗೆ ಅಫೋರ್ಡ್ ಮಾಡಲಿಕ್ಕೆ ನನ್ನ ಹತ್ರ ದುಡ್ಡಿದೆ, ಕೆಲಸ ಮಾಡ್ತಾ ಇದ್ದೀನಿ. ಬಟ್ ಆ ಸ್ಟೂಡೆಂಟ್ ಆಗಿರುವಾಗ ದುಡ್ಡೇ ಇರಲಿಲ್ಲ. ಆಗ ನಾನು ದಿನ 100 ಗ್ರಾಮ್ ಸೋಯಾ ಚಂಕ್ಸ್ ತಿಂತಿದ್ದೆ. ಮ್ಯಾನ್ ಬೂಬ್ಸ್ ಇದೆಯಾ? ಮ್ಯಾನ್ ಬೂಬ್ಸ್ ಇದ್ದದನ್ನು ನಾನು ಕಳಿಸ್ಕೊಂಡು ಬಿಟ್ಟಿದ್ದೀನಿ, ಅಂದರೆ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಹೇಗೆ? ಕರೆಕ್ಟ್ ವರ್ಕೌಟ್ ನ್ಯೂಟ್ರಿಷನಿಂದ ಸೋಯಾ ಚಂಕ್ಸ್ 100 ಗ್ರಾಮ್ ತಿನ್ನೋದ್ರಿಂದ ಏನೂ ಆಗಲ್ಲ. ಪ್ರೋಟೀನ್ ಇದೆ, ಫೈಬರ್ ಇದೆ, ವೆಜಿಟೇರಿಯನ್ಸ್ಗೆ ಬೆಸ್ಟ್ ಸೋರ್ಸು. ಟೆನ್ಷನ್ ಮಾಡದೆ ತಿನ್ನಿ, ನನ್ನ ಗ್ಯಾರಂಟಿ ಇದೆ. ನನ್ನ ಕ್ಲೈಂಟ್ಸ್ ನೋಡಿ ಇಷ್ಟು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದ್ದೀನಿ ಇಲ್ಲಿ. ಇವರೆಲ್ಲ ವೆಜಿಟೇರಿಯನ್ಸು ಸೋಯಾ ಚಂಕ್ಸ್ ತಿಂದು ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ. ಫ್ಯಾಟ್ ಲಾಸ್ ಆಗಿಲ್ವಾ? ಶೇಪ್ ಬಂದಿಲ್ವಾ? ಹೇಗೆ? ಸೋಯಾ ಚಂಕ್ಸ್ ತಿಂದೇ ಆಗಿದ್ದಾರೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಸುಮ್ಮನೆ ಜಾಸ್ತಿ ಖರ್ಚು ಮಾಡಬೇಡಿ, ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ನಿಮಗೂ ಸಹ ಇದೇ ಥರ ಟ್ರಾನ್ಸ್ಫಾರ್ಮ್ ಆಗಬೇಕು, ಪ್ರೊಫೆಷ್ನಲ್ ಹೆಲ್ಪ್ ಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಫಾರ್ಮ್ ಫಿಲ್ ಮಾಡಿ ಕಳಿಸಿ, ಕನೆಕ್ಟ್ ಆಗಿ ಟ್ರಾನ್ಸ್ಫಾರ್ಮೇಷನ್ ಸ್ಟಾರ್ಟ್ ಮಾಡೋಣ ಸೀರಿಯಸ್ ಆಗಿದ್ದರೆ. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಐಟಮ್ ಹೇಳ್ತೀನಿ. ನೀವು ಫ್ಯಾಟ್ ಲಾಸ್ ಮಾಡಬೇಕು, ಮಸಲ್ ಬಿಲ್ಡ್ ಮಾಡ್ತಾ ಫ್ಯಾಟ್ ಲಾಸ್ ಮಾಡಬೇಕು ಅಂದರೆ ಈ ಐಟಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರಾಜ್ಮಾಲಿ ಸಹ ಪ್ರೋಟೀನ್ ಜಾಸ್ತಿ ಇದೆ, ಫೈಬರ್ ಜಾಸ್ತಿ ಇದೆ. ನಿಮ್ಮದು ಬೇರೆ ಬೇರೆ ಲೆಂಟಿಲ್ಸ್ ಇದೆಯಲ್ಲ, ಮೂಂಗ್ ಎಲ್ಲ ಇದೆ, ಅದೇ ಥರ ರಾಜ್ಮಾ ಸಹ. ಬಟ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಜನ ರಾಜ್ಮಾ ತಿನ್ನಲ್ಲ. ನಾನು ಈ ರಾಜ್ಮಾನ ಯಾಕೆ ಆ್ಯಡ್ ಮಾಡಿ ಅಂತ ಹೇಳ್ತಿರೋದಂದರೆ, ವೆರೈಟಿ ಬರುತ್ತೆ ನಿಮಗೆ ಒಂದು ಡಯಟಲ್ಲಿ. ಆ್ಯಂಡ್ ಇದು ರಾಜ್ಮಾ ರೈಸ್ ಅಂತ ನೀವು ಒಟ್ಟಿಗೆ ಮಾಡಿದರೆ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ರಾಜ್ಮಾನ ಮಿಸ್ ಮಾಡಲೇಬೇಡಿ ಡಯಟಲ್ಲಿ. ಬಾಡಿ ಬಿಲ್ಡಿಂಗ್ಗೆ ತುಂಬ ಒಳ್ಳೆಯದು. 3 ಐಟಮ್ ಹೇಳ್ತೀನಿ. 4ನೇ ಬಾಡಿ ಬಿಲ್ಡಿಂಗ್ ಐಟಮ್ ಹೇಳ್ತೀನಿ, ಚೀಪ್ ಆ್ಯಂಡ್ ಬೆಸ್ಟು. ಇದು ಸಹ ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಬಟ್ ಇದು ಒನ್ ಆಫ್ ದ ಬೆಸ್ಟ್ ಐಟಮ್. ನೀವು ಸ್ಟೂಡೆಂಟ್ ಆಗಿದ್ರೆ ಅಂತೂ ನಿಮಗೆ ಬೆಸ್ಟಲ್ಲಿ ಬೆಸ್ಟ್ ಏನು ಗೊತ್ತಾ ಸ್ನೇಹಿತರೆ? ಬೆಳಿಗ್ಗೆ ನಿಮಗೆ ಪ್ರೋಟೀನ್ ಬೇಕು, ಆದರೆ ನಿಮ್ಮ ಹತ್ರ ಪ್ರೋಟೀನ್ ಇಲ್ಲ, ವೆಜಿಟೇರಿಯನ್ ಸೋರ್ಸ್ ಏನು ಬೇಕು ಅಂತ ಹೇಳಿದರೆ ಈಸಿ ಆಪ್ಷನ್ ಕಡಲೆ ಹಿಟ್ಟು ಕಮ್ಮಿ ಚೀಪಲ್ಲಿ ಸಿಗುತ್ತೆ. ಅದರಲ್ಲಿ ಸಹ ಪ್ರೋಟೀನ್ ಇದೆ. ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ದೋಸೆ ಮಾಡುವ, ಅಮ್ಮನ ಹತ್ರ ಹೇಳಿ ಅಥವಾ ನೀವೇ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಸ್ವಲ್ಪ ಮೇಲೆ ಮಸಾಲ ಹಾಕಿದರೆ ಪ್ರೋಟೀನು ಸಿಗುತ್ತೆ, ಕಾರ್ಬೋಹೈಡ್ರೇಟ್ಸು ಸಿಗುತ್ತೆ. ಬೆಸ್ಟ್ ಬ್ರೇಕ್ಫಾಸ್ಟು. ಯಾರಾದರೂ ಹೇಳ್ತಾರೆ ಕಡಲೆ ಹಿಟ್ಟು ತಿನ್ನಿ ಅಂತ? ನಾರ್ತಲ್ಲಿ ಸತ್ತು ಅಂತ ಹೇಳಿ ಇದನ್ನು ಮಾರ್ತಾರೆ. ಸತ್ತು ಪೌಡ್ರ್ ಅಂತ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನು ನೀರಿಗೆ ಹಾಕಿ ಸ್ವೀಟ್ ಸಹ ಮಾಡ್ಬೋದು, ಖಾರ ಸಹ ಮಾಡ್ಬೋದು, ನೀವು ಕುಡಿಬೋದು. ಬೆಸ್ಟ್ ಆಪ್ಷನ್ನು. ಇದನ್ನೆಲ್ಲ ನೀವು ಬಾಡಿ ಬಿಲ್ಡಿಂಗಲ್ಲಿ ನೀವು ಹೋಗಿ ಫ್ಯಾನ್ಸಿ ಐಟಮ್ ತೊಗೊಳ್ಬೋದು. ಇದನ್ನು ತೊಗೊಳ್ಳಿ. ಹೌದು ತಾನೇ? ಹೆಲ್ಪ್ ಆಗುತ್ತೆ ತಾನೇ? ನೆಕ್ಸ್ಟ್ 5th ಐಟಮ್ಗೆ ಬರ್ತೀನಿ. 5th ಐಟಮ್, ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಚಿಕನ್ ಬ್ರೆಸ್ಟ್ ತೊಗೊಳ್ಳಿಕ್ಕೆ ದುಡ್ಡಿಲ್ವಾ? ಚೀಪ್ ಆ್ಯಂಡ್ ಬೆಸ್ಟ್ ಆಪ್ಷನ್ ಚಿಕನ್ ಲಿವರ್ ಬರುತ್ತೆ ಸ್ನೇಹಿತರೆ. ಮಸಲ್ ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ ಚಿಕನ್ ಲಿವರು ಒನ್ ಆಫ್ ದ ಬೆಸ್ಟ್ ಐಟಮು. ಯಾಕೆ ಗೊತ್ತಾ? ಒಂದು ಪ್ರೋಟೀನ್ ಇದೆ ಆ್ಯಂಡ್ ಅದರಲ್ಲಿ ಹೆಲ್ದಿ ಫ್ಯಾಟ್ ಇದೆ. ಏನು ಮಾಡಬೇಕು ಅಂತ ಹೇಳಿದ್ರೆ ಚಿಕನ್ ಲಿವರ್ ಬೆಸ್ಟ್. ನನಗೆ ಪರ್ಸ್ನಲಿ ಟೇಸ್ಟ್ ಇಷ್ಟ ಇಲ್ಲ, ಬಟ್ ನ್ಯೂಟ್ರಿಷನ್ ವೈಸು ಬೆಸ್ಟ್ ಆಪ್ಷನ್. ಈ 5 ಐಟಮ್ನ ನೀವು ಆ ಕಡೆ ಈ ಕಡೆ ಮಾಡಿ ತಿಂದರೆ ನಿಮಗೆ ಬಾಡಿ ಬಿಲ್ಡಿಂಗ್ಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಏನು ಇಂಪಾರ್ಟೆಂಟ್ ವಿಷಯ ಅಂದರೆ ನೀವು ಕ್ಯಾಲೋರೀಸ್ನ ಕರೆಕ್ಟಾಗಿ ಟ್ರ್ಯಾಕ್ ಮಾಡಿಕೊಂಡು ಹುಡುಕಬೇಕು. ಆ ಕ್ಯಾಲೋರೀಸ್ನ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ಗೊತ್ತಾಗಬೇಕು ಅಂತ ಕಮೆಂಟ್ ಮಾಡಿ ಹೇಳಿ, ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಆ್ಯಂಡ್ ಇದೇ ಥರದ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಟಿಪ್ಸ್ ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಶ್ರವಣ್ ಬ್ರೋ ಕಡೆಯಿಂದ.